ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ ಭಾರತ್ ಹುಣ್ಣಿಮೆ ದಿನದ್ದು. ನೋಡ್ರಿ ಇವತ್ತು ಸ್ವಲ್ಪ ರಂಗೋಲಿ ಡಿಫ್ರೆಂಟಾಗಿ ಹಾಕಿದ್ದೆ. ಆಮೇಲೆ ನಾವು ಇವತ್ತು ವಡಿ ಮಾಡ್ಕೋಬೇಕು ಅಂದ್ಕೊಂಡಿದ್ವಿ. ಅದಕ್ಕೆ ರಾತ್ರಿನೇ ಹಿಟ್ಟು ನೆನೆಸಿಡ್ಬೇಕು. ನೋಡ್ರಿ ನಮ್ಮ ಅತ್ತೆ ಹಿಟ್ಟು ಕಲಸತ್ತಾರ. ಈ ವಡಿ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತಾವೆ. ನೀವು ಒಂದ್ಸಲ ಮಾಡಿ ತಿಂದು ನೋಡ್ರಿ, ಭಾಳ ಮಸ್ತಾಗಿರ್ತಾವೆ. ನೋಡ್ರಿ ಇದು ಹಿಟ್ಟಿಗೆ ಅಜಿವಾನ ಮತ್ತು ಎಣ್ಣೆ ಹಾಕಿ ರಾತ್ರಿನ ಕಲಸಿಟ್ಟಿರ್ತಾರೆ ನಮ್ಮ ಅತ್ತಿ. ಈ ಹಿಟ್ಟಿಗೆ ಏನೇನು ಹಾಕಿರ್ತಾರಂದ್ರೆ ಗೋಧಿ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕಿ ವಡಿ ಹಿಟ್ಟು ಹಾಕ್ಸಿರ್ತಾರ. ನೋಡ್ರಿ ಈ ಥರ ರಾತ್ರಿನೇ ನಾದಿ ಇಟ್ಟಿರ್ತಾರ. ಚಪಾತಿ ಹಿಟ್ಟಿನಕಿನ್ನ ಸ್ವಲ್ಪ ಸಾಫ್ಟಾಗಿ ನಾದಬೇಕು. ಮುಂಜಾನೆ ಅಷ್ಟರಾಗ ಫುಲ್ ನೆನೆದಿರ್ತೈತಿ ಹಿಟ್ಟು, ಅಂದ್ರೆ ವಡಿ ಉಬ್ಬಿ ಉಬ್ಬಿ ಮಸ್ತ್ ಬರ್ತಾವೆ. ಈ ಹದಕ್ಕೆ ಬರ್ಬೇಕದು. ಈ ಹದಕ್ಕೆ ಬರೋ ಅಷ್ಟನ ನಾದಿ ನೈಟೆಲ್ಲ ಬಿಡಬೇಕು. ನೋಡ್ರಿ ನಾವು ಮಾರ್ನಿಂಗ್ ಎದ್ದು ವಡಿ ಹಿಟ್ಟಿಗೆ ಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು, ಕರಿಬೇವು ಹಾಕಿ ಖಾರನ ತರಿಯಾಗಿ ರುಬ್ಕೋಬೇಕು. ರುಬ್ಕೊಂಡು ವಡಿ ಹಿಟ್ಟಿಗೆ ಹಾಕಬೇಕು. ಆಮೇಲೆ ಅದು ಈಗ ರಾತ್ರಿನೇ ನಾದಿಟ್ಕೊಂಡಿಂತ ವಡಿ ಹಿಟ್ಟು ತಗೊಂಡು ಅದಕ್ಕೆ ರುಬ್ಬಿರೋಂಥ ಖಾರ, ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಮತ್ತು ಉಪ್ಪು ಹಾಕಿ ಮತ್ತು ಭಾಳ ಮಿದ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಕಲಿಸ್ಕೋಬೇಕು. ನೋಡ್ರಿ ಈ ಥರ ಕಲಿಸ್ಕೋಬೇಕು. ಒಂದು 10 ನಿಮಿಷನಾದ್ರೂ ಈ ಥರ ಕಲಿಸ್ಕೋಬೇಕು ಹಿಟ್ಟು, ಅಂದ್ರೆ ಅದಕ್ಕೆ ಬರ್ತೈತೆ ಅದು. ನೋಡ್ರಿ ಇಷ್ಟೆಲ್ಲ ಕಲಿಸಿ ಮತ್ತೊಂದು 10 ನಿಮಿಷ ಬಿಡ್ಬೇಕು ನೆನೆಯೋಕೆ. ಇಲ್ಲಿ ನಾವು ಈಗ ಎಣ್ಣೆ ಕಾಯೋಕೆ ಇಟ್ಟೀವಿ. ನೋಡ್ರಿ ಒಂದು ಎಣ್ಣೆ ಕಾಯ್ತು. ಮತ್ತೆ ವಡಿ ಮಾಡಕತ್ರ ನೋಡ್ರಿ ವಡಿ ಹೆಂಗೆ ಬರ್ತಾವೆ ನೋಡ್ರಿ. ನೈಟಾಗಿ ಹಿಟ್ಟು ಕಲಿಸಿ ಬೆಳಿಗ್ಗೆ ಒಂದು ಸೊಪ್ಪು ಎಲ್ಲ ಹಾಕಿ ಮತ್ತೊಂದು 10 ನಿಮಿಷ ಬಿಟ್ಟು ಮಾಡಿದ್ರೆ ಎಷ್ಟು ಚೆನ್ನಾಗಿ ಬಂದ ವಡಿ. ನಮ್ಮ ಮನ್ಯಾಗ ನಮ್ಮ ಅತ್ತಿ ಮಾಡೋ ವಡಿ ಫೇಮಸ್, ಭಾಳ ಇಷ್ಟಪಡ್ತಾರೆ ಎಲ್ಲರೂ. ಇವತ್ತು ಭಾರತ್ ಹುಣ್ಣಿಮೆ ಐತಂತೇಳಿ ಇಲ್ಲಿ ನಮ್ಮ ಕಡೆ ಎಲ್ಲರೂ ಹೊಲದಾಗ ಏನೇನೆಲ್ಲ ಬೆಳೆ ಬಂದಿರ್ತಾವಲ್ಲ ಅದನ್ನೆಲ್ಲ ತಂದು ಎಲ್ಲ ಒಂದು ದಾರಕ್ಕೆಲ್ಲ ಪೋಣಿಸಿ, ಮಾವಿನ ತೊಳಲು ತಂದು ಎಲ್ಲ ಪೋಣಿಸಿ ಬಾಗ್ಲಿಗೆ ಕಟ್ತಾರೆ. ಅವು ಏನೇನಂತೆ ತೋರಿಸ್ತೀನಿ ಬರ್ರಿ. ನೋಡ್ರಿ ನಮ್ಮ ವಡಿ ರೆಡಿ ಆದವು. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣತ್ತಾವು. ಟೇಸ್ಟೂ ಅಷ್ಟ ಮಸ್ತ್ ಇರ್ತಾವು. ನೀವು ಒಂದ್ಸಲ ಟ್ರೈ ಮಾಡಿರಿ. ಬಿಸಿ ಬಿಸಿ ವಡೆ ಜೊತೆ ಮೊಸರು ಹಾಕೊಂಡು ತಿಂದ್ರೆ ಟೇಸ್ಟ್ ಅಂತೂ ಹೇಳೋಕ್ಕಾಗಲ್ಲ, ಅಷ್ಟು ಮಸ್ತ್ ಇರ್ತೈತಿ. ನಮ್ಮ ಗುಬ್ಬಿಯವ್ರು ನೋಡ್ರಿ ನಾಷ್ಟ ಮಾಡ್ಬಾ ಅಂದರು ಅಲ್ಲನತ್ತಾರ. ನೋಡ್ರಿ ಆಗಲೇ ಹೇಳ್ದಂಗೆ ಬಾಗ್ಲಿಗೆ ಕಟ್ಟಾಕ ನಾವಿಷ್ಟೆಲ್ಲ ತಂದೀವಿ. ಮಾವಿನ ತೋರಣ, ಗೋಧಿ, ಎಕ್ಕಿ ಹೂವು, ಜೋಳದ ತೆನೆ, ಕಡ್ಲಿ ಮತ್ತು ಇದು ಕುಸುಬಿ ತೊಂಡ್ಲಂತ. ನಾನು ನೋಡಿರ್ಲಿಲ್ಲ, ಇದನ್ನ ಫಸ್ಟ್ ಟೈಮ್ ನೋಡತ್ತೀನಿ. ನೋಡ್ರಿ ನಮ್ಮದು ಬಾಗ್ಲಿಗೆ ಕಟ್ಟಕ್ಕೆ ತೋರಣ ರೆಡಿ ಆಯಿತು. ಅವೆಲ್ಲ ಮಿಕ್ಸ್ ಮಾಡಿ ತೋರಣ ಮಾಡಿದಾರ. ನೋಡ್ರಿ ಈ ಥರ ಕಟ್ತಾರಂತ ಭಾರತ್ ಹುಣ್ಣಿಮೆಗೆ, ನಂಗೆ ಗೊತ್ತಿರಲಿಲ್ಲ. ನಾವೀಗ ನಮ್ಮೂರಾಗ ದೇವ್ರ ಪೂಜೆ ಇತ್ತು, ಅಲ್ಲಿಗೆ ಹೊಂಟಿದ್ವಿ. ಸೊ ಅದಕ್ಕೆ ಮತ್ತೆ ರೆಡಿ ಆದ್ವಿ. ಅಲ್ಲಿ ಭಾಳ ವರ್ಷದ ನಂತರ ದ್ಯಾಮವ್ವ ಮತ್ತು ದುರ್ಗವ್ವಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡತ್ತಿದ್ರು. ಸೊ ಹಂಗಾಗಿ ಆ ಊರಾಗ ಹೆಣ್ಮಕ್ಳನ್ನ ಜಾತ್ರೆಗೆ ಕರೆಸ್ಬೇಕಂತೇಳಿತ್ತಂತ. ಹೆಣ್ಮಕ್ಳು ಬಂದು ದೇವ್ರಿಗೆ ಗುಡಿ ತುಂಬಿ ಸೀರೆ ಉಟ್ಕೊಂಡು ಹೋಗ್ಬೇಕನ್ನೋದೇನೋ ಒಂದು ಅದನ್ನ ಪದ್ಧತಿ ಮಾಡಿದ್ರು ಅವರಲ್ಲೇ. ಸೊ ಹಾಗಾಗಿ ನಾವು ಹೊಂಟೀವಿ. ಅದು ನಮ್ಮೂರು ಕೂಡ ಹೌದು. ನೋಡ್ರಿ ನಮ್ಮೂರಿಂದ ಸಿರ್ಸಂಗಿಯಿಂದ ನಾವು ಕಗ್ದಾಳಕ್ಕೆ ಹೊಂಟೀವಿ. ಬೇಗ ಹೋಗ್ಬೇಕು ಅಂದ್ಕೊಂಡ್ವಿ, ಆದರೂ ಲೇಟ್ ಆಯಿತು. ಸಂಡೇ ಅಂತೇಳಿ ಸ್ವಲ್ಪ ಲೇಟ್ ಆಗಿದ್ವಿ. ಮನೆಯಿಂದ ಬಿಟ್ವಿ, ಬಸ್ ಸ್ಟಾಪ್ ಕಡೆ ಹೋಗಿ ನಿಲ್ಸಿದ್ವಿ. ಯಾಕಂದ್ರೆ
ದೇವಸ್ಥಾನಕ್ಕೆ ಹೋಗಿ ಉಡಿ ತುಂಬಕ್ಕೆ ಸ್ವಲ್ಪ ನಮ್ಗೆ ಐಟಮ್ಸ್ ಬೇಕಾಗಿದ್ವು. ನಮ್ಮ ಮಾಮ ತರಕ್ಕೆ ಹೋಗಿದ್ರು. ನೋಡ್ರಿ ನಾವು ಕಗ್ದಾಳಕ್ಕೆ ಬಂದ್ವಿ. ಇದೇ ದೇವ್ರ ಗುಡಿ. ಇಲ್ಲಿ ಭಾಳ ವರ್ಷದ ನಂತರ ಜಾತ್ರೆ ಆಗಾಗ್ತಿದ್ರಿಂದ 5 ದಿನ ಯಾರೂ ಮನೆಯೊಳಗೆ ಅಡುಗೆ ಮಾಡೋ ಆಗಿರಲಿಲ್ಲ. ಎಲ್ಲ ದೇವಸ್ಥಾನದ ವತಿಯಿಂದ ಬೆಳಿಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲ ಅಲ್ಲೇ ವ್ಯವಸ್ಥೆ ಇತ್ತು. 5 ದಿನ ಅಲ್ಲಿ ಯಾರು ಊರಿನವರು ಚಪ್ಪಲಿ ಧರಿಸೋ ಹಂಗಿರಲಿಲ್ಲ ಅದು. ಆಮೇಲೆ ಆ ಊರಿಂದ ಬೇರೆ ಊರಿಗೆ ಹೋಗಬಾರ್ದು, ಮತ್ತು ಬೇರೆಯವರು ಆ ಊರಿಗೆ ಬಂದ್ರೆ ನಡಿತೈತಿ, ಆ ಊರಿನವರು ಬೇರೆ ಊರಿಗೆ ಹೋಗ್ಬಾರ್ದಂತ 5 ದಿನ. ಮತ್ತು ಹೆಣ್ಮಕ್ಳು, ಆ ಊರಿನ ಹೆಣ್ಮಕ್ಳು ಈ ಊರಿಗೆ ಬಂದು ಉಡಿ ತುಂಬಿ ಮತ್ತು ಅಲ್ಲಿಂದ ಸೀರೆ ಉಟ್ಕೊಂಡು ಬಳೆ ಇಡಿಸ್ಕೊಂಡು ಅವ್ರ ಊರಿಗೆ ಹೋಗೋದು ಏನೋ ಪದ್ಧತಿ ಮಾಡಿದ್ರು. ನೋಡ್ರಿ ನಾವು ಉಡಿ ತುಂಬಾತೀವಿ. ದೇವ್ರಿಗೆ ಉಡಿ ತುಂಬುದಾತು. ನೋಡ್ರಿ ಹೊಸ ಮೂರ್ತಿ ಇವೆ ದ್ಯಾಮಮ್ಮ ಮತ್ತು ದುರ್ಗಮ್ಮಂದು. ಇದು ಕಗ್ದಾಳ್ ಗ್ರಾಮದ ಸೌದತ್ತಿ ತಾಲೂಕಿನೊಳಗೆ ಬರ್ತೈತಿದು. ನೋಡ್ರಿ ನಾವು ಹೋಗಿ ಉಡಿ ಎಲ್ಲ ತುಂಬಿ ದೇವ್ರ ಸಹ ಮಾಡಿ ಬಂದ್ವಿ. ನಾವು ಹೋಗೋ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸಿದ್ರ. ಮಧ್ಯಾಹ್ನ ಆಗಿತ್ತು ನಾವು ಹೋದಾಗ. ನಮ್ಮ ಗುಬ್ಬಿ ನೋಡ್ರಿ ಅವ್ರ ಅಜ್ಜಿ ಬಂದು ಹಂಗಾರ ಹಚ್ಚಿದ್ದಕ್ಕೆ ನನ್ನ ಮುಖ ನೋಡತ್ತಾಳ, ನಮ್ಮ ಅವ್ವ ಹಚ್ಚಾರನೇ ಇಲ್ಲ ಅಂತೇಳಿ. ಅದಕ್ಕೆ ನಮ್ಮ ಅತ್ತಿ ನಂಗೂ ಹಚ್ಚಿದ್ರು. ನಾವಲ್ಲೆಲ್ಲ ನಮಸ್ಕಾರ ಮಾಡಿ ಬಳೆ ಇಡಿಸ್ಕೊಳಕ್ಕೆ ಹೊಂಟ್ವಿ. ಜಾತ್ರೆಗೆ ಬಂದು ಬಳೆ ಇಡಿಸ್ಕೊಂಡು ಹೋಗ್ಬೇಕಂತಿತ್ತದ. ಸೊ ನಾವು ಬಳೆ ಇಡಿಸ್ಕೊಂಡು ಹೋಗ್ಬೇಕಂತೇಳಿ ಹೋದ್ವಿ. ನೋಡ್ರಿ ಎಷ್ಟು ಕದ್ಲೈತಿ, ಯಾಕಂದ್ರೆ ಎಲ್ಲ ಹೆಣ್ಮಕ್ಳು ಬಳೆ ಇಟ್ಕೊಂಡು ಹೋಗ್ಬೇಕಂತಿತ್ತು. ಬಿಸಿಲು ಒಂದು ಭಾಳ ಇತ್ತು. ನಮ್ಮ ಗುಬ್ಬಿಗೂ ನಿದ್ದೆ ಬಂದಿತ್ತು. ಅವರಮ್ಮಗಕಿ ಜತ್ತಾಗ್ಯಾಳ ಗುಬ್ಬಿಗೆ. ನೋಡ್ರಿ ಇವು ನಮ್ಮ ಅತ್ತೆ ಬಳೆ ತಗೊಂಡ್ರೆ. ನಂಗೆ ಇವು ಇಷ್ಟ ಆದವು, ನಾ ಇವನ್ ತಗೊಂಡೆ. ನಮ್ಮ ಗುಬ್ಬಿ ಅವ್ರಿಗೆ ಇವನ್ ಇಡಿಸಿದ್ವಿ. ನಾವು ಪ್ರಸಾದ ತಗೊಳಕ್ ಹೋದ್ವಿ. ಅಲ್ಲಿ ನೋಡ್ರಿ ಹುಗ್ಗಿ, ಬೂಂದಿ ಮತ್ತು ಬದ್ನಿಕಾಯಿ ಪಲ್ಯ ಮಾಡಿದ್ರು. ಆಮೇಲೆ ಅನ್ನ ಸಾರು ಉಂಡು ಮನೆಗೆ ಹೋಗ್ಬೇಕಂತೇಳಿ ಕಾರ್ ಕಡೆ ಬಂದ್ವಿ. ನಮ್ಮ ಗುಬ್ಬಿಯವ್ರು ಫುಲ್ ಆಟ ಆಡತ್ತಿದ್ರು. ಅಲ್ಲಿಂದ ನಾವು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊಂಟ್ವಿ. ಇದು ಇವತ್ತಿಂದ ದಿನಚರಿ ಆಗಿತ್ತು ನಮ್ಮದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.